ಭೀಮಾ ನದಿಗೆ ಒಳಹರಿವು ಹೆಚ್ಚಾದ ಹಿನ್ನೆಲೆಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಒಂದು ರೈತರ ಜಮೀನಿಗೆ ನುಗ್ಗಿದ್ದು ಸ್ಥಳೀಯರಲ್ಲಿ ಆತಂಕ ಉಂಟು ಮಾಡಿದೆ. ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಬೀರನಾಳ ಗ್ರಾಮದ ಭೀಮಾ ನದಿ ತೀರದ ಗದ್ದೆಯಲ್ಲಿ ಮೊಸಳೆ ಕಂಡು ರೈತರು ಮತ್ತು ಮಹಿಳೆಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅರಣ್ಯಾಧಿಕಾರಿಗಳು ಸ್ಥಳೀಯರ ಸಹಾಯದಿಂದ ಮೊಸಳೆ ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಇದರಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ವೀಕ್ಷಕರೇ, ಭೀಮಾ ನದಿಗೆ ಒಳಹರಿವು ಹೆಚ್ಚಾಗಿದೆ. ಸೊ ನೀರು ಹೆಚ್ಚಾದಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಮೊಸಳೆಗಳು, ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಮತ್ತೊಂದು ಎಲ್ಲ ಕೂಡ ಬರ್ತಾ ಹೋಗುತ್ತೆ. ಈಗ ಮೊಸಳೆಯಲ್ಲೇ ಬಂದಿದೆ ಅಂತೇಳಿ ಅಲ್ಲಿ ಗದ್ದೆಗೆ ಮೊಸಳೆ ಬಂದಿದೆ. ಆ ಒಳಹರಿವು ಹೆಚ್ಚಾಗಿದ್ದರಿಂದ ನದಿ ಪಾತ್ರದ ಗದ್ದೆಗಳಿಗೆ, ಜಮೀನುಗಳಿಗೆ, ತೋಟಗಳಿಗೆ ಬರುವಂತಹ ಎಲ್ಲ ಸಾಧ್ಯತೆಗಳಿರ್ತಾವೆ. ಆವಾಗ ಮೊಸಳೆ ಬಂದಿದೆ. ಆವಾಗ ರೈತರು, ಅಲ್ಲಿನ ಮಹಿಳೆಯರು ಆತಂಕಕ್ಕೀಡಾಗ್ಬಿಟ್ಟಿದ್ದಾರೆ. ಮೊಸಳೆ ಬಂದಿದೆ, ಮೊಸಳೆ ಅದು ತಿಂದುಬಿಡುತ್ತೆ ಮನುಷ್ಯರನ್ನ. ಸೊ ಭಯಭೀತರಾಗಿದ್ದಾರೆ. ಸೊ ಅದನ್ನು ಅರಣ್ಯಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ನಂತರ ಅರಣ್ಯಾಧಿಕಾರಿಗಳು ಬಂದು ಸ್ಥಳೀಯರ ಸಹಾಯದಿಂದ ಮೊಸಳೆಯನ್ನು ರಕ್ಷಣೆ ಮಾಡಿ ಅದನ್ನು ಸುರಕ್ಷಿತವಾದ ಸ್ಥಳಕ್ಕೆ ಬಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ಮೊಸಳೆ ಇದೆ, ಗದ್ದೆಯಲ್ಲಿ ಯಾವ ರೀತಿ ಅದು ಓಡಾಟ ಮಾಡ್ತಾ ಇದೆ ಅಂತ ಹೇಳಿ. ಮೀಡಿಯಾದವ್ರು ಕೇಳಕತ್ತಾರ್ರಿ, ನಾ ಸುಮ್ಮನೆ ಮಾಡಲ್ಲ. ಸ್ವಲ್ಪ ಸುಮ್ಮನೆ ಮಾಡ್ದೆ.